ಯೂಸ್ಫುಲ್ ಆಗುತ್ತೆ ಮ್ಯಾಮ್ ಮಾಡಿಸ್ಕೊಳ್ಳೋದ್ರಿಂದ ನೀವು ಹೇಳೋದ್ರಿಂದ. ನೀವು ಮಾಡಿಸ್ಕೊಂಡಿದ್ದೀರಾ? ಮಾಡಿಸ್ಕೊಂಡಿದ್ದೀವಿ ಮ್ಯಾಮ್. ಏನ್ ಹೆಲ್ಪ್ ಆಗಿದೆ ನಿಮ್ಗೆ ಹೇಳಿ, ಶೇರ್ ಮಾಡ್ಬೋದು ನೀವು. ನಾನು ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೊಳಕ್ ಹೋದಾಗ ತೂಕ ಬಂದು 75 ಇದೆ ಮ್ಯಾಮ್. ಅದನ್ನ ಮಾಡಿಸ್ಕೊಂಡ್ ಬಂದ್ಮೇಲೆ 60 kg ಬಂದೆ. ಹೌದಾ? ಎಷ್ಟು ದಿನದಲ್ಲಿ? ಎಷ್ಟು ದಿನದಲ್ಲಿ 60 kg ಆಯ್ತು? ಅದು ಅಲ್ಲೇ 7 days ಉಳಿಸ್ಕೊಂಡಿದ್ರು ಮ್ಯಾಮ್. 7 days ಅಲ್ಲೇ 10 kg ಆಯ್ತಾ? 15 kg? ವಂಗೆ ಬೀಜದ ತುಪ್ಪ ಕುಡಿಸ್ತಾ ಬಂದ್ರು. ಓ ಹೌದಾ? ಕಷ್ಟ ಆಯ್ತಾ ಮಾಡಿಸ್ಕೊಳ್ಳೋವಾಗ ಏನಾದ್ರು? ಫಸ್ಟ್ ವಂಗೆ ಬೀಜ ತುಪ್ಪ ಕುಡಿಯಕ್ಕೆ ಹೆಸಿಟೇಟ್ ಮಾಡ್ತಿದ್ದೆ ಮ್ಯಾಮ್, ಬೇಜಾರಾಗ್ತಾ ಇತ್ತು. ಕೈ ಇರ್ತಿತ್ತಲ್ಲ, ಲಾವಂಚ ಹಾಕ್ಬಿಟ್ಟು ಕುಡ್ಸೋರು. ಕುಡಿಲೇಬೇಕು, ಫೋರ್ಸ್ ಮಾಡ್ಬಿಡ್ತಾರೆ ಕುಡಿಯಕ್ಕೆ ಅಲ್ವಾ? ಹೌದು, ತುಂಬಾನೇ ಬೇಜಾರ್ ಮಾಡ್ಕೊಂಡ್ ಇದ್ ಮಾಡ್ದೆ. ಲಾಸ್ಟ್ನೇ ದಿವಸ ನೀವ್ ಹೇಳ್ದಂಗೆ ವಿರೇಚನ ಕೊಟ್ರು ಮ್ಯಾಮ್. ವಿರೇಚನ ಅಂದ್ರೆ ಡೈಲಿ ಊಟ ಕೊಡ್ತಿರ್ಲಿಲ್ಲ ನಮ್ಗೆ. ಹೇಳ್ದಂಗೆ ಅನ್ನದ ಗಂಜಿ ನೀರ್ ಕುಡಿಯಕ್ ಹೇಳೋರು, 1 ಪೇಪರ್ ಕಪ್ ಅಷ್ಟು. ಆಯಿಲ್ ಮಸಾಜ್ ಮಾಡೋರು ಡೈಲಿ. ಆಯಿಲ್ ಮಸಾಜ್ ವೇಟ್ ಲಾಸ್ ಅಂತಾನೆ ಹೋಗಿದ್ರೆ ನಿಮ್ಗೆ ಸ್ವಲ್ಪ ಫುಡ್ ಎಲ್ಲ ತುಂಬಾ ಅವರು ಸೀರಿಯಸ್ ಆಗಿ ಮಾಡಕ್ ಹೇಳ್ತಾರೆ. ಯಾಕಂದ್ರೆ ವೇಟ್ ಲಾಸ್ ಮಾಡ್ಲೇಬೇಕಲ್ಲ. ವೆಯ್ಟ್ ಲಾಸ್ಗೆ ಅಂತಲೇ ಹೋಗಿದೆ. ವೆಯ್ಟ್ ಲಾಸ್ ಪ್ಲಸ್ ವೆರಿಕೋಸ್ ವೇನ್ಸ್ ಇತ್ತು. ಎರಡಕ್ಕೂ ಹೋಗಿದ್ದೆ. ಸೊ ವೆರಿಕೋಸ್ ವೇನ್ಸ್ಗೂ ಹೋದಾಗ ವೆಯ್ಟ್ ಜಾಸ್ತಿ ಇದೆ, ಅದಕ್ಕಂತ ಇದಾಗಿದೆ ಅಂತ ಅಂದ್ರು ನಂಗೆ. ಅಲ್ಲಿ ಹೋದಾಗ ವೆಯ್ಟು ಲಾಸ್ ಆಯ್ತು, ವೆರಿಕೋಸ್ ವೇನ್ಸು ಕಡಿಮೆ ಆಯ್ತು ಮ್ಯಾಮ್. ನೀವ್ ಹೇಳ್ದಂಗೆ ಅಲ್ಲಿ ಹೋದಾಗ ಫಸ್ಟ್ ನಮ್ಮನ್ನ ಬಾಡಿ ಅಬ್ಸರ್ವ್ ಮಾಡ್ತಾರೆ ಹೋಗಿದ್ ದಿವಸ. ಹೋದಾಗ ಏನು ತಿಂತಾ ಇದ್ರಿ, ಯಾವ ತರ ಸ್ಟೈಲ್ ಇತ್ತು ನಿಮ್ದು ಅಂತ. ಇಲ್ಲಿ ಬಂದ್ಮೇಲೆ ಅದೆಲ್ಲ ಕೇಳಂಗಿಲ್ಲ, ನೀವು ಊಟ ಎಲ್ಲ ತಿನ್ನಂಗಿಲ್ಲ ಅಂತ ಅಂದ್ರು. ಅಲ್ಲ, ಚೆನ್ನಾಗಿ ನಿಮ್ನ ರಿಪೇರಿ ಮಾಡಿ ಕಳ್ಸೋದವ್ರು, ನೀವ್ ಏನ್ ಹೇಳಿದ್ರು ಅವ್ರು ಇದ್ ಮಾಡಲ್ಲ. ಅಲ್ಲಿ ಪೇಪರ್ ಗ್ಲಾಸ್ ಮಾಡ್ಸ್ಕೊಂಡಿದ್ರು ಅವ್ರು ಹೇಳ್ತಾ ಇದ್ರು. ಪೇಪರ್ ಗಂಜಿ ಗ್ಲಾಸ್ ಅಲ್ಲಿ ಅನ್ನದ ಗಂಜಿ ನೀರ್ ಕೊಡೋರು. ಆಯಿಲ್ ಮಸಾಜ್ ಮಾಡ್ಬಿಟ್ಟು ಅದನ್ನ ಕುಡ್ದಾದ್ಮೇಲೆ ಮಲ್ಕೊಳಂಗಿರ್ತಿರ್ಲಿಲ್ಲ. ವಾಕ್ ಮಾಡ್ಬೇಕಾಯ್ತು. ವಾಕ್ ಮಾಡಿದಾಗ ರಾತ್ರಿನೇ ಏನಿದ್ರು ಮಲಗ್ಬೇಕಾಗಿದ್ದು. ರಾತ್ರಿ 1 ಬಟ್ಲಲ್ಲಿ ಅನ್ನ, ಆಮೇಲೆ ರಸಂ ಸಾಂಬಾರ್ ಕೊಡೋರು. ಅಂದ್ರೆ ಕ್ಯಾಂಟೀನ್ ಇರ್ತಿತ್ತು, ಅದನ್ನೇ ತಿಂತಾ ಇರ್ಬೇಕಾಗಿದ್ದು. ಊಟ ಏನು ಕೊಡ್ತಿರ್ಲಿಲ್ಲ. ಇಲ್ಲ, ಈಗ ಚೆನ್ನಾಗಿ ತಿಳ್ಕೊಂಡೆಲ್ಲ ಇರ್ತಾರೆ ನೋಡಿ, ಏನು ಪತ್ತೆ ಏನು ಮಾಡೋದೇ ಇಲ್ಲ, ಏನು ಡಿಟಾಕ್ಸ್ ಆಗ್ಲಿ ಮನೇಲಿ, ಅಂತವ್ರಿಗಂತೂ ಫುಲ್ ಶಿಕ್ಷೆನೆ ಅದು ಅಲ್ವಾ? ಒಂಥರ ಪನಿಷ್ಮೆಂಟ್ ಇದ್ದಂಗೆ. ಇಲ್ಲ, ನಾನು ಈಗ್ಲೂ ಅದೇ ಸಿಸ್ಟಮ್ ಅಲ್ಲಿ ಇದ್ದೀನಿ ಮ್ಯಾಮ್. ಅಲ್ಲಿ ಹೋಗ್ ಬಂದ್ ಚೇಂಜ್ ಆಗಿದ್ದಾರೆ, ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋ ತರ ಮಾಡ್ತಾರಲ್ಲ, ಅದೇ ಒಂದು ಒಳ್ಳೆ ವಿಷಯ ಅಲ್ಲಿ ಹೋಗ್ ಬಂದದ್ದಕ್ಕೆ. 2 ದಿವಸ ಹೋದಾಗ ಊರಿಂದ ಹೋದ್ಮೇಲೆ ಗಂಜಿ ಕುಡಿಯಕ್ ಹೇಳ್ತಾರೆ ಮ್ಯಾಮ್ 2 ದಿವಸ. ಅಂದ್ರೆ ಇವಾಗ ನಿಮ್ದು ವೇಟ್ ಸ್ಟೇಬಲ್ ಆಗಿದೆಯಾ? ಅದೇ ವೇಟ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಲ್ಲಿ ಹೋಗ್ ಬಂದ್ಮೇಲೆ? ಅಷ್ಟೇ ಇದೆ. ಅಂದ್ರೆ ಈಗ ರೀಸೆಂಟ್ ಆಗಿ ನಂಗೆ 42 years ಬಂದ್ಮೇಲೆ ಡಯಾಬಿಟಿಕ್ ಸ್ಟಾರ್ಟ್ ಆಯ್ತಲ್ಲ, ಅವಾಗಿಂದಲೂ ನಾನು ಸ್ಟೇಬಲ್ ಅಲ್ಲೇ ಇದ್ದೆ ನೀವ್ ಹೇಳ್ದಂಗೆ. ಇವಾಗ ಮತ್ತೆ ವೇಟ್ ಜಾಸ್ತಿ ಆಗಿದೆ ನಿಮ್ದು? ಮ್ಯಾಮ್ 62 kg ಇದೆ. ಓಕೆ, ನೀವು ಮೇಂಟೈನ್ ಮಾಡ್ತಾ ಇರಿ ಅದನ್ನ ಸರಿಯಾಗಿ. ಯಾಕಂದ್ರೆ ಕಷ್ಟಪಟ್ಟು ಮಾಡಿ ಬಂದಿದ್ದೀರಿ ಅಂದ್ಮೇಲೆ ಅದನ್ನ ಮೇಂಟೈನ್ ಮಾಡ್ಕೊಳ್ಳೋದು ಅಷ್ಟೇ. ಮೇಂಟೈನ್ ಮಾಡ್ತಾ ಇದೀನಿ. ಏನು ಅಂದ್ರೆ ಮ್ಯಾಮ್, ಒಂದೊಂದ್ಸಲಿ ಇದ್ಕಿದಂಗೆ ಡಯಾಬಿಟಿಕ್ ಒಂಚೂರು ಜಾಸ್ತಿ ಆದಂಗ ಆಗುತ್ತೆ. 250 270 ಹಂಗ್ ಬರುತ್ತೆ ಅಷ್ಟೇ. ನನ್ನ ಹತ್ರ ರಿವರ್ಸಿಂಗ್ ಪ್ರೋಗ್ರಾಮ್ ಇದೆ ಮೇಡಮ್, ಡಯಾಬಿಟಿಸ್ ರಿವರ್ಸಿಂಗ್ ಪ್ರೋಗ್ರಾಮ್. ನೀವು ತಗೋಬಹುದು ಬೇಕಾದ್ರೆ, ಅದು ಪರ್ಸನಲ್ ಇದೆ. ಅದು ಪ್ರೀ ಡಯಾಬಿಟಿಕ್ ಆದಾಗ್ಲೇ ನಿಮ್ಗೆ ಗೊತ್ತಿದ್ರೆ ನಾನು ಖಂಡಿತ 100% ಅದು ಒಂದು 3 ತಿಂಗಳಲ್ಲೇ ಅದು ರಿವರ್ಸ್ ಆಗ್ತಾ ಇತ್ತು. ಬಟ್ ಡಯಾಬಿಟಿಸ್ ಅಂತ ನಿಮ್ಗೆ ಡಯಾಗ್ನೋಸ್ ಆಗಿದ್ರೆ ಅದಕ್ಕೆ ಒಂದು 6 months 7 months ಆಗುತ್ತೆ. ಅಂದ್ರೆ ನಮ್ದು 270 ತಿಂದಾದ್ಮೇಲೆ ಅದು ಡಯಾಬಿಟಿಕ್ ಜಾಸ್ತಿ ಆದಂಗ ಮ್ಯಾಮ್ ಇದು ಫುಡ್? ಇಲ್ಲ, ಅದೇನಿಲ್ಲ, ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಜಾಸ್ತಿ ಆಗದೆ ಇರೋಂಗೆ ನೀವು ನಿಮ್ ಫುಡ್ ಅಲ್ಲಿ ಮೇಂಟೈನ್ ಮಾಡ್ಕೊಳ್ತಾ ಹೋಗಿ. ಬೆಳಿಗ್ಗೆ ಮೆಂತೆಕಾಳೆಲ್ಲ ಡೈಲಿ ಕುಡಿತಾ ಇರಿ, ಯಾಕಂದ್ರೆ ನಿಮ್ ಎಲ್ಲ ಓವರ್ ಆಲ್ ಹೆಲ್ತ್ ಗೆ ಒಳ್ಳೇದದು ಬೆಳಿಗ್ಗೆ ಮೆಂತೆಕಾಳು. ಮೆಂತ್ಯ ನೆನ್ಸ್ಬಿಟ್ಟು ನೀರ್ ಕುಡಿಯೋದು, ಮೆಂತ್ಯ ಕಾಳು ತಿನ್ನೋದು ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಇವೆಲ್ಲ ತಗೋತಾ ಇದ್ದೀನಿ ಮ್ಯಾಮ್ ನೀವ್ ಹೇಳ್ದಂಗೆ ಫುಡ್ ಅಲ್ಲಿ. ಹಾಗಲಕಾಯಿ, ಬೆಟ್ನಲ್ಲಿಕಾಯಿ, ಆದಷ್ಟು ಸ್ವೀಟ್ ಫುಲ್ ಅವಾಯ್ಡ್ ಮಾಡಿದೀನಿ. ಏನಾರು ಫಂಕ್ಷನ್ ಹೋದಾಗ ಮಾತ್ರ ಸ್ವೀಟ್ ಬಲವಂತಾಗಿ 1-2 ಸ್ಪೂನ್. ತೀರಾ ತಿನ್ಲಿಲ್ಲ ಅಂದ್ರೂ ನನ್ ಪೀರಿಯಡ್ಸ್ ಆಗೋದೇ ಕಷ್ಟ ಆಗೋಗ್ಬಿಟ್ಟಿದೆ ಮ್ಯಾಮ್, ಹಂಗಾಗಿ ಹೋಗ್ತಾ ಇದೆ. ಈಗ ಪ್ರೀ ಮೆನೋಪಾಸಿಗೆ ಸ್ಟಾರ್ಟ್ ಆಗಿದೀವಲ್ಲ, 1.5 ತಿಂಗಳು 1 ತಿಂಗಳು ಹಿಂಗೆಲ್ಲ ಆಗ್ತಾ ಇದೆ ಮ್ಯಾಮ್. ಇವಾಗ 42 ನಿಮ್ಮ ಏಜ್? ಇಲ್ಲ 47 ಮ್ಯಾಮ್.
ಥ್ಯಾಂಕ್ ಯು. ಶೇರ್ ಮಾಡೋದಕ್ಕೆ ಒಳ್ಳೇದಾಯ್ತು, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಹಾಸನ್ ಹತ್ರ ತಣ್ಣೀರೆಲ್ಲ ಇದೆ ಅಲ್ಲ ಮ್ಯಾಮ್? ಹಾ ಹಾಸನ್ ಹತ್ರ ತಣ್ಣೀರಲ್ಲ ಅಂತ ಇದೆ. ಹಾಸನ ಅಲ್ಲಿ ಹತ್ರ. ಅಲ್ಲಿ ನೀವ್ ಹೇಳ್ದಂಗೆ ಪ್ರಕೃತಿ ರೀಚಿಗೆ ಇದ್ರದ್ದು ಟ್ರೀಟ್ಮೆಂಟ್ ಕೊಡ್ತಾರೆ ನೋಡಿ ಮ್ಯಾಮ್. ಒಂದ್ ರೀತಿಲಿ ಒಳ್ಳೆ, ಯಾಕಂದ್ರೆ ಒನ್ಸ್ ಹೋಗ್ ಬರ್ಬೇಕು ಭೇಟಿ ಆದ್ಮೇಲೆ ನಮ್ಮ ಡಿಟಾಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಮನೇಲಿ ಕೂಡ ಅದನ್ನೇ ಫಾಲೋ ಮಾಡಕ್ ಹಿಡಿತೀವಿ. ಅದನ್ನೇ ಫಾಲೋ ಮಾಡಿ ಮಾತ್ರ ಬಹಳ ಕ್ಯೂರ್ ಇದೆ ಮ್ಯಾಮ್. ಅದ್ರಲ್ಲಿ ಹೇಳೋದಕ್ಕೆ ಇಷ್ಟಪಟ್ಟೆ, ಅದಕ್ಕೆ ಮಧ್ಯ ಡಿಸ್ಟರ್ಬ್ ಮಾಡಿದಕ್ಕೆ ಸಾರಿ ಮ್ಯಾಮ್. ಇಲ್ಲ ಇಲ್ಲ, ನಾವು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ಒಳ್ಳೇದೇ ಅಲ್ವಾ, ನಮ್ಗೂ ಗೊತ್ತಾಗ್ಬೇಕು, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ನೀವು ಹೋಗಿ ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ ಈಗ ಮಾಡ್ಕೊಳ್ದೇ ಇರೋರು ಅಥವಾ ಮಾಡ್ಕೊಳಕ್ ಅವ್ರಿಗೆ ಇಂಟ್ರೆಸ್ಟ್ ಏನಾದ್ರು ಇದ್ರೆ ಇದನ್ನ ತಿಳ್ಕೊಂಡ್ಮೇಲೆ, ಸೊ ದಟ್ ವಿಲ್ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. 240 ಶ್ರೀಲಕ್ಷ್ಮಿ. ಹಾ ಹೇಳಿ ಮೇಡಮ್. ಶ್ರೀಲಕ್ಷ್ಮಿ ಮೇಡಮ್. ಮ್ಯಾಮ್, ನನ್ ಮಗಂಗೆ ಸೈನಸ್ ಪ್ರಾಬ್ಲಮ್ ಆಗಿತ್ತು. ಅವನು 10th ಇದ್ದಾಗ ನಾನು ಅವನಿಗೆ ನಶ್ಯ ಮಾಡಿಸಿದೆ ಮ್ಯಾಮ್. ಪಂಚಕರ್ಮ ವಿಧದೊಳಗೆ ನಶ್ಯ ಮಾಡಿಸಿದೆ. ಸೊ 5 days ಅದು ನಶ್ಯದ್ದು ಅದು ಇದು ಬಂದ್ಬಿಟ್ಟು ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿದ್ವಿ. ಅದು ಹೊರಗಡೆ ತಗೋಬೇಕಾದ್ರೆ only 20 rupees ಬಾಟ್ಲ್ ಅಷ್ಟೇ ಅದು. ಸೊ ಅದೆಷ್ಟು ವರ್ಕೌಟ್ ಆಯ್ತು ಅವನಿಗೆ ಅಂದ್ರೆ, ಎಷ್ಟು ನಾವು ಅಲೋಪತಿ ಒಳಗೆ ಎಷ್ಟು ತೋರಿಸಿದ್ರು ಅದು ವರ್ಕೌಟ್ ಆಗಿರ್ಲಿಲ್ಲ. ಸೊ ನಮ್ ಆಯುರ್ವೇದಿಕ್ ಒಳಗೆ ಈ ಪಂಚಕರ್ಮ ಚಿಕಿತ್ಸೆ ಒಳಗೆ ಆ ಮೂಗೊಳಗೆ ಎಣ್ಣೆ ಹಾಕಿದಾರೆ, ಎಲ್ಲ ಅದು ಕಫ ಎಲ್ಲ ಕಟ್ಕೊಂಡು ತಲೆಲೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಎಕ್ಸ್ರೇ ಒಳಗೆ ಅವನಿಗೆ. ನೋಡಿ. ಸೊ ಅದೆಲ್ಲ ಹೊರಗಡೆ ಬಂತು ವಿತಿನ್ 5 days ಒಳಗೆ. ಅದು 10th ಬೋರ್ಡ್ ಎಕ್ಸಾಮ್ ಬೇರೆ ಇತ್ತು. ಸೊ ಇಟ್ ಹೆಲ್ಪ್ಸ್ ಲಾಟ್. ನಾವು ಎಲ್ಲಾನು ಅಲೋಪತಿ ಒಳಗ್ ತಗೊಳ್ತೀವಿ ಅನ್ನೋದಕ್ಕಿಂತ ಕೆಲವರಿಗೆ ತಪ್ಪು ತಿಳುವಳಿಕೆ ಇದೆ ಮ್ಯಾಮ್. ಆಯುರ್ವೇದಿಕ್ ಅಲ್ಲೇ ಮಲಗಿಸುತ್ತೆ ಅಷ್ಟೇ ನಿಮ್ಗೆ ಸಿಂಪ್ಟಮ್ಸ್. ಬೆಳಗ್ಗೆ ಕರ್ಕೊಂಡ್ ಹೋಗ್ಬೇಕಿತ್ತು 7:30 ನೀರ್ ಮುಟ್ಲಿದಂಗ್ ಕರ್ಕೊಂಡ್ ಬರಕ್ ಹೇಳಿದ್ರು. ಸೊ ನಾವ್ ಅವನಿಗೆ ಅದು ಮಾಡ್ಸ್ಕೊಂಡ್ ಬಂದ ಮೇಲೆ ಅಲ್ಲೇ ಒಂದ್ ಸ್ವಲ್ಪ ಹೊತ್ತು 1 hour ರೆಸ್ಟ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಮನೆಗ್ ಕರ್ಕೊಂಡ್ ಬರ್ತಾ ಇದ್ವಿ. ಸೊ ಇಟ್ ವರ್ಕ್ಸ್. ಕೆಲವರಿಗೆ ತಪ್ಪು ತಿಳುವಳಿಕೆ ಇದೆ ಮ್ಯಾಮ್. ಆಯುರ್ವೇದಿಕ್ ಸ್ಲೋ ಪ್ರೋಸೆಸ್. ಏನ್ ಗೊತ್ತಾ ಮ್ಯಾಮ್, ಇನ್ಸ್ಟೆಂಟ್ ಆಗಿ ಅಂದ್ರೆ ಈಗ ಜನರಿಗೆ ಏನ್ ತಪ್ಪು ಕಲ್ಪನೆ ಇದೆ ಅಂದ್ರೆ, ಅವ್ರದ್ದು ಹಸ್ತಗುಣ ಹೆಂಗಿದೆ ಅಪ್ಪ 3 ದಿನಕ್ಕೆ ಎತ್ ಕುತ್ಕೊಳಂಗ್ ಮಾಡ್ಬಿಟ್ರು ಅಂತ ಹೇಳ್ತೀವಿ ನಾವು. ಸೊ ಅಲೋಪತಿಕ್ ಒಳಗೆ ಕ್ವಿಕ್ ಆಗಿ ಹಿಂಗೆ ಟಕ್ ಅಂತಲೇ ಅವ್ರು ಏನ್ ಆಂಟಿಬಯೋಟಿಕ್ ಕೊಟ್ರು ಅದೆಲ್ಲ ತಲೆಗ್ ತಗೊಳಲ್ಲ. ಬಟ್ ಈಗ ತುಂಬಾ ಜಾಗೃತಿ ಆಗಿದೆ ಮ್ಯಾಮ್. ಆಯುರ್ವೇದಿಕ್ ಬಗ್ಗೆ ತುಂಬಾ ಕಳವಳ ಇದೆ ಈಗ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ನೀವು ಪಂಚಕರ್ಮದ ಬಗ್ಗೆ ಹೇಳಿದ್ದಕ್ಕೆ. ಸೊ ನಾನು ಹೋಗಿದ್ದೀನಿ ಮ್ಯಾಮ್. ನಾನು ವೇಟ್ ಲಾಸ್ ಮಾಡ್ಕೊಂಡಿದ್ದೆ. ಆದ್ರೆ ನಾನು ಹೋಗಿದ್ದು ತುಂಬಾ ದಿನದ ಕೆಳಗೆ, ಒಂದು 15 to 20 years ಬ್ಯಾಕ್ ಹೋಗಿದ್ದು ನಾನು. ಧರ್ಮಸ್ಥಳದೊಳಗೆ ಶಾಂತಿ ಬರ್ತಿಂದ ಅಸ್ತಮ ಇದೆ. ಅಲ್ಲಿಗೆ ಹೋಗ್ ಬಂದ್ಮೇಲೆ ನನಗೆ ಕಡಿಮೆ ಆಗಿತ್ತು, ವೇಟು ಲಾಸ್ ಆಯ್ತು. ಅಂದ್ರೆ ನನ್ನದು ಮತ್ತೆ ನಮ್ಗೆ ಇಯರ್ಲಿ ಒನ್ಸ್ ಬರಕ್ ಹೇಳಿದ್ರು. ಸೊ ಅದು ನನಗೆ ಆ ಟೈಮ್ ಒಳಗೆ ನನಗೆ ಮತ್ತೆ ಅದು ರಿಟರ್ನ್ ಹೋಗಕ್ ಆಗ್ಲಿಲ್ಲ. ಬಟ್ ನಾನು ಎಲ್ಲರಿಗೂ, ನನ್ನ ಎಲ್ಲಾ ಸ್ನೇಹಿತರಿಗೆ ಇಲ್ಲಿ ಬಂದಿರೋರಿಗೆ ಹೇಳ್ತಾ ಇರೋದೇನಂದ್ರೆ, ಆದಷ್ಟು ಪಂಚಕರ್ಮ ಚಿಕಿತ್ಸೆ ಒಳಗೆ ತುಂಬಾ ರಿಸಲ್ಟ್ಸ್ ಇದೆ. ಅದನ್ನ ಟ್ರೈ ಮಾಡ್ಬೋದು ಮ್ಯಾಮ್. ಐ ಕ್ಯಾನ್ ಗ್ಯಾರಂಟಿ ದಟ್. ಯಾಕಂದ್ರೆ ನಾನು ಹೋಗಿದ್ದಕ್ಕೆ, ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರೋದಕ್ಕೆ, ಆಮೇಲೆ ನನ್ನ ಮಗಂಗೂನು ಮಾಡಿಸಿದಕ್ಕೆ, ಆಮೇಲೆ ನನಗೆ ತುಂಬಾ ಬ್ಯಾಕ್ ಇತ್ತು ಮ್ಯಾಮ್. ನಾನು ಆಟೋದಿಂದ ಬಿದ್ದಿದ್ದೆ. ಮೇಡಮ್ ಲಕ್ಷ್ಮೀಕಾಂತ್ ನಮಸ್ತೆ. ತುಂಬಾ ಸೌಂಡ್ ಕೇಳಿಸ್ತಾ ಇತ್ತು ನಿಮ್ದು ಸೈಡ್ದು. ಹಾ ಹೇಳಿ ಶೈಲಜಾ ಅವ್ರೆ. ಮೇಡಮ್, ಅನು ತೈಲ ಅಂತ ಹೇಳಿದ್ರಲ್ಲ, ಅದು ಹೇರ್ ಗ್ರೋತ್ಗೆಲ್ಲ ಯೂಸ್ ಆಗುತ್ತಾ ಮೇಡಮ್? ಮೇಡಮ್ ಅದು ಹೇರ್ ಗ್ರೋತ್ ಅಂದ್ರೆ ಮಸ್ತಿಷ್ಕ ಇದೆಯಲ್ಲ, ನಮ್ಮ ಮೈಂಡ್ ಶಾಂತಿ ಇದ್ರೆ ಅದನ್ನ ಮೂಗಲ್ಲಿ ಹಾಕೋದ್ರಿಂದ ತಲೆಗೂ ಕೂಡ, ತಲೆ ಕೂದಲು ಬೆಳೆಯಕ್ಕೆ, ನಿಮ್ಮ ಮೈಂಡ್ ಶಾಂತವಾಗಿರಕ್ಕೆ, ಕಾಮ್ ಇರಕ್ಕೆ. ಯಾಕಂದ್ರೆ ನೀವು ತಲೆಗೆ ಮಸಾಜ್ ಮಾಡಿದ್ರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತಲ್ಲ, ನಿಮ್ ನರಮಂಡಲ ಕೂಡ ಹೆಂಗೆ ಶಾಂತವಾಗಿರುತ್ತೆ, ಅವಾಗೆ ಆ ಮಸಾಜ್ ನಿಮ್ ಕೂದಲು ಬೆಳೆಯಕ್ಕೆ ಕೂಡ ಹೆಂಗೆ ಇದು ಆಗುತ್ತಲ್ಲ, ಹಾಗೆ ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನುತ್ತೆ. ಇಲ್ಲ ನಮ್ಗೆ ಎಷ್ಟು ದಿನಕ್ಕೊಂದ್ಸರಿ ಹಾಕ್ಬೇಕು ಮೇಡಮ್ ಇದನ್ನ? 2 ಡ್ರಾಪ್ಸ್ ದಿನ ಹಾಕ್ತಾ ಇರ್ಬೇಕು. 1 3 months ದಿನ ಹಾಕ್ತಾ ಇರ್ಬೇಕು ಕಂಟಿನ್ಯೂಸ್ ಆಗಿ. ಅವರು ನಮ್ಗೆ ಪರಿಚಯದವ್ರು, ನಮ್ ಫ್ರೆಂಡ್ ಡಾಕ್ಟರ್ ಇದಾರೆ, ಅವರು ಆಯುರ್ವೇದಿಕ್ ಡಾಕ್ಟರ್. ಅವರ ಒಂದು ಪೇಷಂಟ್ ಗೆ ಅವರು ಯೂಸ್ ಮಾಡಿದ್ದಾಗ ಹೇಳಿದ್ರು, ಅವ್ರಿಗೆ ಕೂದಲು ಕೂಡ ಬರಕ್ ಶುರು ಆಯ್ತು ಅಂತ. ಅವರೇ ಬಂದ್ ಹೇಳಿದ್ರಂತೆ ಡೈರೆಕ್ಟ್ ಆಗಿ.
ನಾನು ಹ್ಮ್ ಇದನ್ನೇ ಹ್ಮ್ ಯೂಸ್ ಮಾಡ್ತಾ ಇರೋದ್ರಿಂದ ಮೈಗ್ರೇನ್ ಇತ್ತು ಅವ್ರಿಗೆ, ಮತ್ತೆ ಸೈನಸ್ ಪ್ರಾಬ್ಲಮ್ ಇತ್ತು. ಹ್ಮ್ ಹ್ಮ್ ಅವ್ರಿಗೆ ಹ್ಮ್ ಅವ್ರು ಸಜೆಸ್ಟ್ ಮಾಡಿದ್ರು. ಇದು ಹೆಣ್ಣು ಹ್ಮ್ ತೈಲಂತ ಇಷ್ಟೊಂದು ಬಾಟ್ಲ್ ಇರುತ್ತೆ, ನಿಮ್ಗೆ ಆಯುರ್ವೇದ ಅಂಗಡಿಯಲ್ಲಿ ಸಿಗುತ್ತೆ. ಓಕೆ ಮೇಡಮ್, ಅದು ಬೇರೆ ಏನು ನೀವು ಹೇಳಿದ ಪ್ರಾಬ್ಲಮ್ಸ್ ಇಲ್ಲ, ಹೇರ್ ಗ್ರೋತ್ ಆಗ್ಬೇಕು ಅದಕ್ಕೆ ಇದು ಯೂಸ್ ಆಗತ್ತಾ, ಇಲ್ಲ ಬೇರೆ ಯಾವ ತರ ಮಾಡ್ಬೋದು ಅಂತ? ತುಂಬಾ ಹೇರ್ ಗ್ರೋತ್ ಹೇರ್ ಫಾಲ್ ಅಲ್ಲಿ ಆಗಿದೆ ನಾನು ನನ್ಗೆ. ಹೇರ್ ಗ್ರೋತ್ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ, ಅದನ್ನ ನೋಡಿ ಯೂಟ್ಯೂಬ್ ಅಲ್ಲಿ ಇದೆ. ಓ ಓಕೆ ಹ್ಮ್ ಓಕೆ ಮ್ಯಾಮ್. ಅದ್ರಲ್ಲಿ ಓಕೆ. ಸ್ಕಾಲ್ಪಿಗೆ ಮಸಾಜ್ ಮಾಡೋದು, ಯಾಕಂದ್ರೆ ಹಾ. ತುಂಬಾ ಡೆಡ್ ಸೆಲ್ಸ್ ಎಲ್ಲ ಅಲ್ಲೇ ಉಳ್ಕೊಂಡಿರುತ್ತೆ. ಹ್ಮ್ ತುಂಬಾ ನೀವು ಎಣ್ಣೆ ಹಚ್ತೀರಾ, ಏನೋ ಫೇರ್ ಹ್ಮ್ ಪ್ಯಾಕ್ ಅದೇನಾದ್ರು ಹಾಕೊಂಡಿದ್ರೆ, ಮೆಹಂದಿ ಹಾಕೊಂಡಿದ್ರೆ, ಅದು ಒಂದೊಂದು ಗಲೀಜ್ ಅಂದ್ರೆ ಏನೇ ಇರುತ್ತಲ್ಲ ಹ್ಮ್ ಅದಲ್ಲೇ ಹ್ಮ್ ಉಳ್ಕೊಂಡಿರುತ್ತೆ. ಅದಕ್ಕೆ ಕೂದಲು ಬೆಳೆಯಕ್ಕೆ ನೀವು ಮತ್ತೆ ಎಣ್ಣೆ ಹಚ್ಕೋತೀರಾ, ಶಾಂಪೂ ಹಾಕೋತೀರಾ, ಬಟ್ ಹ್ಮ್ ಅಲ್ಲೇ ಹ್ಮ್ ಅಂಟ್ಕೊಂಡಿರ್ತದ, ಹೋಗಿರಲ್ಲ. ಅದನ್ನ ಓಕೆ. ಸ್ಕಾಲ್ಪ್ ಡಿಟಾಕ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಅದಕ್ಕೆ ಹ್ಮ್ ಸ್ವಲ್ಪ ಹ್ಮ್ ಎಲೋವೆರಾ ಜೆಲ್ಲು, ಆಮೇಲೆ ಸ್ವಲ್ಪ ಸಕ್ಕರೆ ಪೌಡರ್ ಮಾಡಿ ಹಾಕಿ ಅದನ್ನ ಸ್ಕಾಲ್ಪ್ ಮುಖಕ್ಕೆ ಹೆಂಗ ಸ್ಕ್ರಬ್ ಮಸಾಜ್ ಮಾಡ್ತೀವಲ್ಲ ಆತರ ಕೂದಲಿಗೂ ಕೂಡ ಹ್ಮ್ ಮಾಡ್ಬೇಕು. ಹ್ಮ್ ಅದೆಲ್ಲ ಹ್ಮ್ ಹ್ಮ್ ಪ್ಲೇಕ್ ಎಲ್ಲ ಹೋದ್ಮೇಲೆ ಕೂದಲು ಬೆಳೆಯಕಲ್ಲಿ ಜಾಗ ಆಗುತ್ತೆ, ಅವಾಗ ಕೂದಲು ಗ್ರೋತ್ ಆಗ್ತಾ ಇರುತ್ತೆ. ಓ ಓಕೆ. ಅದನ್ನ ಥ್ಯಾಂಕ್ ಯು. ಒಂದ್ 2-3 ಪ್ರೊಸೀಜರ್ ಹೇಳಿದೀನಿ. ಒಂದ್ ಮೊದ್ಲೇದು ಡಿಟಾಕ್ಸ್, ಆಮೇಲೆ ಎಣ್ಣೆ ಮಸಾಜು, ಯಾವ ಎಣ್ಣೆ ಯೂಸ್ ಮಾಡಬೇಕು, ಆಮೇಲೆ ಹೇರ್ ಪ್ಯಾಕ್ ಹ್ಮ್ ಹ್ಮ್ ಅದ್ರಲ್ಲಿ ಇದೆ. ಬೇಕಾದ್ರೆ ನೀವು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರೆ ಅದು ಸಿಗುತ್ತೆ. ಓಕೆ ಮೇಡಮ್. ಅದು ಲಾಸ್ಟ್ ಟೈಮ್ ನಾನು ನಿಮ್ಗೆ ಲೋಯರ್ ಬ್ಯಾಕ್ ಪೇನ್ ಇದೆ ಅಂದೆ, ನೀ ಪೇನ್ಸ್ ಇದೆ ಮೇಡಮ್ ನನ್ಗೆ, ಮತ್ತೆ ಲೋಯರ್ ಬ್ಯಾಕು ಇದೆ. ಹೋಗಿ ಎಕ್ಸ್ರೇ ಮಾಡಿಸ್ಕೊಂಡ್ ಬಂದೆ. ಹ್ಮ್ ಆಮ್, ಅದೇ ಟ್ಯಾಬ್ಲೆಟ್ಸು ಇದು ಕೊಟ್ರು. ಹ್ಮ್ ಅಲೋಪತಿ. ಅಲೋಪತಿಕ್ ಮೇಡಮ್. ಇದು ನಿಮ್ದು ಇದು ಎಷ್ಟು ವೇಟ್ ಎಷ್ಟಿದೆ ನಿಮ್ದು ಶೈಲಜ್ ಅವ್ರೆ? 70 ಇದೆ ಮೇಡಮ್. ಮತ್ತೆ ನೀ ಪೇನು ಏನ್ ಗೊತ್ತಾ, ನಮ್ಮ ನೀ ಇರೋದು 50 kg ವೇಟ್ ನ ಲೋಡ್ ಮಾಡಕ್ ಅಷ್ಟೇ ಅದನ್ನ ಡಿಸೈನ್ ಮಾಡಲಾಗಿದೆ ಅಂತ. ಓಕೆ ಓಕೆ. ಸೊ ಹ್ಮ್ ನಿಮ್ದು 20 kg ಈಗ ಜಾಸ್ತಿ ಇದ್ದಾಗ ಏನಾಗುತ್ತೆ ಹೇಳಿ, ಅದು ಇವಾಗ ನಿಮ್ಗೆ ಸರ್ಟನ್ ಏಜ್ 40ವರೆಗೆ ಏನು ತೊಂದರೆ ಮಾಡಲ್ಲ ಅದು. ಹ್ಮ್ 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 ಆಮೇಲೆ ಅದ್ರ ಕುಶನ್ ಏನಾಗ್ತಾ ಇದೆ, ಒಳಗಡೆ ಒಂದು ಕುಶನ್ ಇರುತ್ತೆ ಮೆತ್ತಗ, ಅದು ಕುಶಿತ ಹ್ಮ್ ಬರುತ್ತೆ ವೇಟ್ ಇಂದ. ಯಾಕಂದ್ರೆ ನೀವು ಓಕೆ. ಕೂತ್ಕೊಳ್ಳೋದು ಹೇಳೋದು ಅವಾಗ ಅದ್ರ ಮೇಲೆ ಭಾರ ಹ್ಮ್ ಆಗ್ತಿರಲ್ಲ, ಹ್ಮ್ ಹ್ಮ್ ಕುಶನ್ ಹ್ಮ್ ಏನಾಗುತ್ತೆ ಡೌನ್ ಆಗ್ತಾ ಬರುತ್ತೆ, ಲುಬ್ರಿಕೇಶನ್ ಕಡಿಮೆ ಆಗ್ತಾ ಬರುತ್ತೆ. ವೇಟ್ ಅನ್ನ ಹ್ಮ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನೀವು. ಹೈಟ್ ಎಷ್ಟಿದೆ ನಿಮ್ದು? 5'2" ಮೇಡಮ್, 5.2. ನೋಡಿ ಹಾಗಾದ್ರೆ ನೀವು ಎಷ್ಟು 70 ಇದೆ ಅಲ್ವಾ, 15 kg ವೇಟ್ ಲಾಸ್ ಮಾಡ್ಕೋಬೇಕು. ಓಕೆ. ಆದ್ರೆ ಮೇಡಮ್ ಏನು ಅಂದ್ರೆ ಎಲ್ಲರೂ ತುಂಬಾ ಸಣ್ಣ ಆಗಿದ್ಯಾ ಅಂತ ಹೇಳ್ತಾರೆ, ವೆಯ್ಟ್ ಮಾತ್ರ ಲಾಸ್ ಆಗಿಲ್ಲ ನಂದು, ಅಷ್ಟೇ ಅಂದ್ರೆ ಇದೆ ನಿಮ್ದು ವೆಯ್ಟ್ ಮಾತ್ರ. ಬಾಡಿ ಫೇಶಿಯಲ್. ಹ್ಮ್ ಕಾಣ್ಸಕ್ಕೆ ನೀವು ಇದು ತರ ಸ್ಲಿಮ್ ತರ ಇದ್ದೀರಾ ಕಾಣ್ಸಕ್ಕೆ. ಫೇಶಿಯಲಿ ತುಂಬಾ ಸಣ್ಣ ಆಗಿದ್ಯಾ ಅಂತ ಎಲ್ಲ ಹೇಳ್ತಾರೆ, ಬಟ್ ನಾನ್ ವೆಯ್ಟ್ ಅಂತೂ ಲಾಸ್ ಆಗಿಲ್ಲ. ಬಟ್ ನಿಮ್ದು ನೋಡ್ಕೊಳ್ಳಿ, ಬೇರೆ ಯಾರ ಏನಾರು ಹೇಳಿದ್ರೆ ಕೇಳ್ಬೇಡಿ. ಇಲ್ಲ, ಸಣ್ಣ ಆಗಿದ್ದೀನಿ ಮೇಡಮ್, ಸಣ್ಣ ಆಗಿದ್ದೀನಿ, ಬಟ್ ವೆಯ್ಟ್ ಮಾತ್ರ ಅಷ್ಟೇ ಇದೆ. ವೇಟ್ ಅದೇ ವೇಟ್ ಕಡಿಮೆ ಯಾಕಾಗ್ತಾ ಇಲ್ಲ ಅನ್ನೋದು ವೆರಿ ಇಂಪಾರ್ಟೆಂಟ್. ಏನ್ ಕಾರಣ, ಹಾ ಹಾ ಲೈಫ್ ಸ್ಟೈಲ್ ಹೇಗಿದೆ, ಬೆಳಿಗ್ಗೆ ಏನ್ ತಿಂತೀರಾ, ರಾತ್ರಿ ಏನ್ ತಿಂತೀರಾ, ನಿಮ್ಮ ಆಹಾರ ಓಕೆ ಹೇಗಿದೆ, ಓಕೆ. ಮೂವ್ಮೆಂಟ್ ಹೇಗಿದೆ, ಬಾಡಿ ಮೂವ್ಮೆಂಟ್ ಏನಾದ್ರು ಮಾಡ್ತೀರಾ? ವಯಸ್ಸು ಎಷ್ಟಂದ್ರಿ? 60+ ಮೇಡಮ್, 62. ಲೈಟ್ ಎಕ್ಸರ್ಸೈಸ್ ಎಲ್ಲ ಮಾಡಿ, ಕೂತ್ಕೊಂಡೆ ಚೇರ್ ಮೇಲೆ ಕೂತ್ಕೊಂಡೆ ನೀವು ಎಲ್ಲ ಮಾಡ್ಬೋದು. ಓಕೆ ಓಕೆ. ಮಾಡ್ತೀನಿ ಮೇಡಮ್, ಪ್ರಾಣಾಯಾಮ ಮಾಡ್ತೀನಿ. ಯೋಗ ಅದು ಮಾಡಿ, ಎಲ್ಲಿ ನೀವು ಹ್ಮ್ ಮಾಡಿಸ್ತಿದ್ರೆ ಮಾಡಿ. ನೀ ಪೇನ್ ಹ್ಮ್ ಮೇಲೆ ಸ್ವಲ್ಪ ಭಾರ ಹಾಕಲ್ದಂಗೆ ಅದಕ್ಕೆ ಚೇರ್ ಮೇಲೆ ಕುತ್ಕೊಂಡ್ ಮಾಡ್ಬೋದು ಅಂತ ಹೇಳಿದ್ರು, ರೊಟೇಷನ್. ಯಾಕಂದ್ರೆ ನೀ ಪೇನ್ ಓಕೆ. ಆಗುತ್ತೆ ಅಂತ ನಾವು ಯೋಗ ಏನು ಮಾಡೋದೇ ಇಲ್ಲ ಅಲ್ವಾ, ಅವಾಗ ಅದು ಇನ್ನೂ ತೊಂದರೆ. ನೀವು ಓಕೆ. ಕುತ್ಕೊಂಡೇ ಏನೆಲ್ಲ ಎಕ್ಸರ್ಸೈಸ್ ಮಾಡ್ಬೋದು, ಚೇರ್ ಎಕ್ಸರ್ಸೈಸ್ ಎಷ್ಟೊಂದಿದೆ. ಹೌದು ಹೌದು. ಹೊಟ್ಟೆ ಕರಗಿಸಬಹುದಂತೆ ಚೇರ್ ಮೇಲೆ ಕುತ್ಕೊಂಡು, ಆತರ ಎಕ್ಸರ್ಸೈಸ್ ಗಳೆಲ್ಲ ಇದೆ. ನಿಮ್ಗೆ ಸಿಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ನೀವು ನೋಡಿ ಟ್ರೈ ಮಾಡಿ, ಬೇಕಂದ್ರೆ ನನ್ನ ಕೇಳಿ ನಾನು ಹೇಳ್ತೀನಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಆಹಾರ ಅದು ಗಮನ ಹರಿಸಿ, ಆಹಾರ ಪ್ರಾಣಾಯಾಮ ಸ್ವಲ್ಪ ಡಯಟೇ ಮಾಡ್ತೀನಿ ಮೇಡಮ್, ರಾತ್ರಿ ಅಂತೂ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಡಯಟ್, ಏನಾದ್ರು ಸ್ನಾಕ್ಸ್ ತಗೊಂಡ್ರೆ ಇನ್ನು ಊಟ ಮಾಡಲ್ಲ, ಆತರ ಡಯಟ್ ಅಲ್ಲಿ ಏನ್ ಇದೀನಿ. ಬಿಡಕ್ ಹೋಗ್ಬಿಡಿ, ಹೆಲ್ದಿ ಆಗಿ ಊಟ ಮಾಡ್ತಾ ಇರಿ. ಬಟ್ ಈ ಜಂಕ್ಗಳನ್ನೆಲ್ಲ ಈವ್ನಿಂಗ್ಸ್ ಈ ಜಂಕ್ ಎಲ್ಲ ತಗೊಳಕ್ ಹೋಗ್ಬಿಡಿ. ಹೆಲ್ದಿ ಸ್ನಾಕ್ಸ್ ಏನಾದ್ರು ತಗೋಬಹುದು ನೀವು. ಓಕೆ, ಅದೇ ಟೊಮೆಟೊ ಸ್ಲೈಸು, ಸೌತೆಕಾಯಿ ಸ್ಲೈಸು, ಆತರ ಎಲ್ಲ. ಸಿಂಗ್ ಚೆನ್ನ ಅಂತ, ಹುರುಗಡ್ಲೆ ಅಂತ ಹೇಳ್ತೀವಲ್ಲ, ಸಿಂಗ್ ಚೆನ್ನ ಅದ್ ತಗೋಬಹುದು, ಡ್ರೈ ಫ್ರೂಟ್ಸ್ ತಗೋಬಹುದು ಏನಾದ್ರು. ಆಮೇಲೆ ಸೀಡ್ಸ್ ನ ಫ್ರೈ ಮಾಡಿ, ಎಲ್ಲಾ ಸೀಡ್ಸ್ ನ ಫ್ರೈ ಮಾಡಿ ಅದನ್ನ ತಗೋಬಹುದು ನೀವು. ಆಪ್ಷನ್ಸ್ ತುಂಬಾ ಇದೆ, ನೀವು ತಗೋಬಹುದು, ಏನೋ ಆಪ್ಷನ್ಸ್ ಇಲ್ಲ ಅಂತಲ್ಲ. ಕೆಲವರಿಗೆ ಈವ್ನಿಂಗ್ಸ್ ಕ್ರೇವಿಂಗ್ಸ್ ಇರುತ್ತೆ, ಏನಾದ್ರು ತಿನ್ಬೇಕು ಅನ್ಸ್ತಾ ಇರುತ್ತೆ, ಟೀ ಅಂತ ಟೈಮ್ ಅಲ್ಲಿ ನೀವು ಜಂಕ್ ಯಾವ್ದು ತಗೊಳಕ್ ಹೋಗ್ಬಿಡಿ, ಎಣ್ಣೆನಲ್ಲಿ ಕರ್ದಿರೋದು ಇಂಥವೆಲ್ಲ.
ಇಲ್ಲ ಆತರ ಜಾಸ್ತಿ ಇದ್ ಮಾಡಲ್ಲ ಮೇಡಮ್, ಎಣ್ಣೆಲ್ ಕರ್ದಿದ್ ತಗೊಳಲ್ಲ. ಹ್ಮ್ ಹೋಮ್ ಫುಡ್ಡೇ ಮೇಡಮ್, ಆಚೆ ಕಡೆದ್ ಏನು ಅಷ್ಟು ತರಲ್ಲ, ಮನೇಲೆ ಪ್ರಿಪೇರ್ ಮಾಡ್ಕೋತೀವಿ. ಹ್ಮ್ ಆಯಿಲ್ ಇನ್ನು ತುಂಬಾ ಕಮ್ಮಿ ಮಾಡ್ಬಿಟ್ಟಿದೀವಿ ಮೇಡಮ್, ಆಯಿಲ್ ತುಂಬಾ ಅಂದ್ರೆ ಅಂದ್ರೆ ಕಮ್ಮಿ. ಪ್ರೊಸೆಸ್ಡ್ ಆಯಿಲ್ ಯೂಸ್ ಮಾಡಬೇಡಿ, ಗಾಣದ ಎಣ್ಣೆನ ಯೂಸ್ ಮಾಡಿ. ಹೌದು, ಅದನ್ನೇ ಮಾಡ್ತಾ ಇದೀವಿ ಮೇಡಮ್, ಹ್ಮ್ ಅದನ್ನೇ ಮಾಡ್ತಾ ಇದ್ದೀವಿ. ಈ ಡ್ರೈ ಫ್ರೂಟ್ಸ್ ಹೇಳಿದ್ರಲ್ಲ ಮೇಡಮ್, ರಾತ್ರಿ ಸೋಕ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ 1-2 ಸ್ಪೂನ್ ಅಷ್ಟು ತಗೋತೀವಿ ಮೇಡಮ್. ಬಾದಾಮ್ ತಗೊಳ್ಳಿ, 5-6 ಬಾದಾಮ್ ತಗೊಳ್ಳಿ, ಓಕೆ. ಎರಡೇ ವಾಲ್ನಟ್ ತಗೊಳ್ಳಿ. ಅದನ್ನ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಸಿಪ್ಪೆ ತೆಗೆದು ಅಥವಾ ಸಿಪ್ಪೆನೂ ಯೂಸ್ ಮಾಡಿ ತಿನ್ಬೋದು, ಏನಾಗಲ್ಲ. ಓಕೆ. ಫೈಬರ್ ಚೆನ್ನಾಗಿರುತ್ತೆ. 5 ಬಾದಾಮು 2 ವಾಲ್ನಟ್ ನೆನೆ ಹಾಕಿ. ಆಮೇಲೆ ಬೆಳಿಗ್ಗೆ ಎದ್ದು ಒಂದು ಫ್ರೂಟ್ ತಗೊಳ್ಳಿ ಅದ್ರ ಜೊತೆ. ಡಯಾಬಿಟಿಸ್ ಇದೆ ಅಂದ್ರಲ್ಲ? ಇಲ್ಲ ಮೇಡಮ್, ಇಲ್ಲ ಇಲ್ಲ, ಅಲ್ಲ? ಓಕೆ, ನಾರ್ಮಲ್ ಇದ್ದೀನಿ. ಸಾರಿ. ನೀವು ಹಾಗಾದ್ರೆ ನೀವು ಒಂದು ಫ್ರೂಟ್ ತಗೊಳ್ಳಿ, ಅದಾದ್ಮೇಲೆ ತಿಂಡಿ ತಿನ್ನಿ. ತಿಂಡಿ ತಿನ್ನಿ, ಯಾಕಂದ್ರೆ ನಿಮ್ಗೆ ವೇಟ್ ಲಾಸ್ ಆಗೋಕ್ಕೂ ಈ ಒಂದು ಪ್ಲಾನ್ ಇದೆ ಅಲ್ಲ, ಇದು ವರ್ಕ್ ಆಗುತ್ತೆ. ತಿಂಡಿ ಏನಾದ್ರೂ ತಿನ್ಬೋದು. ಈ ಬಾದಾಮ್ ವಾಲ್ನಟ್ ಯಾಕಂದ್ರೆ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ ತುಂಬಾ ಮುಖ್ಯ. ನಮ್ಮ ನೀ ಪೇನು ಎಲ್ಲ ಇದಾಗುತ್ತಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನ ಪ್ಲೇಟು ಬ್ಯಾಲೆನ್ಸ್ಡ್ ಇದ್ರೆ ಅರ್ಧ ತರಕಾರಿಗಳು. ಇವಾಗ ಏನಾದ್ರು ನೀವು ಸಲಾಡು, ತರಕಾರಿ, ಸಾಂಬಾರು ಅದೆಲ್ಲ ಅದ್ರಲ್ಲೇ ಬರುತ್ತೆ, ಅರ್ಧ ಪ್ಲೇಟ್ ಅಲ್ಲಿ ಬರುತ್ತೆ. ಹೌದು. ಸಾಂಬಾರಲ್ಲಿ ತರಕಾರಿ ಹಾಕಿದ್ದು, ಪಲ್ಯ ಮಾಡಿರೋದು, ಮತ್ತೆ ಸಲಾಡು. ದಿಸ್ ಇಸ್ ಒನ್ ಪಾರ್ಟ್ ಆಫ್ ಯುವರ್ ಪ್ಲೇಟ್. ಆಮೇಲೆ ಉಳಿದಿದ್ರಲ್ಲಿ ನೀವು ಕಾರ್ಬು, ರೊಟ್ಟಿನೋ ಅಥವಾ ಅನ್ನನೋ. ಆಮೇಲೆ ಇನ್ನೊಂದು ಪಾರ್ಟ್ ಉಳಿತಲ್ಲ, ಅದ್ರಲ್ಲಿ ನೀವು ಏನಾದ್ರು ಕಾರ್ಬೋಹೈಡ್ರೇಟ್ ಆಯ್ತು, ಪ್ರೋಟೀನ್ ಆಯ್ತು, ಆಮೇಲೆ ಫೈಬರು ಸೌತೆಕಾಯಿ ಇವೆಲ್ಲ ತಗೊಳ್ಳಿ. 1 ಚಮಚ ತುಪ್ಪ ತಗೊಳ್ಳಿ. ಯೂಸ್ ಮಾಡ್ತಾ ಇದ್ದೀನಿ. ಬೇಳೆಕಾಳುಗಳನ್ನೆಲ್ಲ ಯೂಸ್ ಮಾಡಿ. ಆದ್ರೆ ಈ ನೆನೆಸಿದ ಬೇಳೆಕಾಳುಗಳು ವಾರದಲ್ಲಿ 3 ಸರಿ ಸಾಕು. ಎಕ್ಸೆಸ್ ಆದ್ರೂ ಏನಾಗುತ್ತೆ, ಅಸಿಡಿಟಿ ಅಸಿಡಿಟಿ ಇದೆ ಮೇಡಮ್, ತುಂಬಾ ಅಸಿಡಿಟಿ ಇದೆ. ಹಂಗಾಗಿ ಊಟ ಮಾಡಿದ ತಕ್ಷಣನೇ ಬಾತ್ರೂಮ್ ಹೌದಾ ಹೋಗ್ಬೇಕು, ಆತರ ಆಗತ್ತೆ ಮೇಡಮ್. ದಿನಕ್ಕೊಂದ್ 3-4 ಸರಿನಾದ್ರೂ. ಸ್ವಲ್ಪ ಚೆನ್ನಾಗಿ ತಗೊಳ್ಳಿ. ಓಕೆ, ಓಕೆ. ಅಂದ್ರೆ ಜೀರ್ಣಕ್ರಿಯೆ ಸರಿ ಇಲ್ಲ ಅಂತ ನಿಮ್ದು ಅಲ್ವಾ? ಅನ್ಸ್ತಾ ಇದೆ ಮೇಡಮ್, ಹೌದು. ಸ್ವಲ್ಪ ಬೇಯಿಸಿದ್ದು ತಗೋಬೇಕಾಗಾದ್ರೆ ನೀವು, ಸಾಫ್ಟ್ ಆಗಿ ಬೇಯಿಸಿದ್ದು. ಆಮೇಲೆ ಈಗ ಸಲಾಡ್ ಅಂತ ಹೇಳಿದ್ನಲ್ಲ, ಸಲಾಡ್ ಅಂದ್ರೆ ನೀವು ಸ್ವಲ್ಪ ಸ್ಟೀಮ್ ಮಾಡೇ ತಗೋಬೇಕು. ಈ ಕ್ಯಾರೆಟ್ ಇಂಥವೆಲ್ಲ ಅಂದ್ರೆ ನೀರ್ ಹಾಕಲ್ಲ, ಸ್ಟೀಮ್ ಮಾಡಿ ತಗೋಬೇಕು. ಮತ್ತೆ ಜೀರ್ಣ ಆಗಲ್ವಲ್ಲ, ಅತಿಯಾದ ಖಾರ ಮಸಾಲೆನು ಸ್ವಲ್ಪ ಡೌನ್. ಓಕೆ ಮೇಡಮ್. ಅದೇ ಸೀಡ್ಸ್ ಮೇಡಮ್, ಸೀಡ್ಸ್, ಅಗಸೆ ಬೀಜ, ಆಮೇಲಿಂದ ಕುಂಬಳ ಬೀಜ. ಲೇಡೀಸ್ ತುಂಬಾ ಇಂಪಾರ್ಟೆಂಟ್, 1 ಚಮಚೆ ತಿನ್ಬೇಕು. ಅದೆಲ್ಲ ತಗೋತಾ ಇದ್ದೀನಿ ಮೇಡಮ್. ಸೀಡು, ಫ್ಲಾಕ್ಸ್ ಸೀಡು ಇವೆಲ್ಲ ಮಿಕ್ಸ್ಡ್ 1 ಚಮಚೆ ಸಾಕು. ಬಟ್ ಹಂಗೆ ಮಾಡ್ತಾ ಇದ್ದೀನಿ. ಫುಲ್ 1 ಚಮಚೆ. ಓಕೆ, ಹಂಗೆ ಮಾಡ್ತಾ ಇದ್ದೀನಿ ಮೇಡಮ್. ಸಬ್ಜಾನು ಸ್ವಲ್ಪ ಆಲ್ಟರ್ನೇಟಿವ್ ಡೇಸ್ ಚೇಂಜ್ ಮಾಡ್ತೀನಿ ಮೇಡಮ್. 1-3 ಇವತ್ತು. ಚಳಿಗಾಲ ಒಳ್ಳೇದದು ಸಬ್ಜಾ ಸೀಡ್ಸ್. ಸಾರಿ, ಬೇಸಿಗೆಗಾಲ ಒಳ್ಳೇದು, ತಂಪಿಡುತ್ತೆ. ಬೇಸಿಗೆಗೆ ಹೌದು, ಅದಕ್ಕೆ ಯೂಸ್ ಮಾಡ್ತಿದೀವಿ ಈಗ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ಫ್ರೆಂಡ್ಸ್, ಮತ್ತೆ ಏನಾದ್ರು ಇದೆಯಾ ಲಕ್ಷ್ಮೀಕಾಂತ ಮೇಡಮ್? ಅನ್ಮ್ಯೂಟ್ ಮಾಡ್ಕೊಂಡಿದ್ರಿ ಆಗ್ಲೇ 2-3 ಸರಿ. ಲಕ್ಷ್ಮೀಕಾಂತಮ್ಮ ಮೇಡಮ್ ಎಲ್ಲಿದ್ದೀರಾ? ಓಕೆ ಫ್ರೆಂಡ್ಸ್, ಮತ್ತೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಕಡಿಮೆ ಆಯ್ತಾ? ಕಡಿಮೆ ಆಯ್ತು ಮೊನ್ನೆಯಿಂದ. ಎಳ್ನೀರು ನಿನ್ನೇನು ಹೇಳಿದ್ರಲ್ವಾ ಆಗಿದೆ ಅಂತ. ಹೌದು, ಇವತ್ ಪರವಾಗಿಲ್ಲ, ಇವತ್ ಕಡಿಮೆ ಆಯ್ತು. ನಾನು ಹಾಸ್ಪಿಟ್ಲ್ ಹೋಗ್ಬೇಕಾಗುತ್ತೆ ಏನೋ ಮಾಡಿದೆ, ಕಡಿಮೆ ಮಾಡಿದ್ರಿ. ಇದು ಅಂಬ್ಲಿ ಗಂಜಿ ಕುಡಿದೆ, ಆಮೇಲೆ ಇದು ಬೊಂಡ, ಬಚ್ಚಂಗಾಯಿ ಜ್ಯೂಸು ಎಲ್ಲ ಅದನ್ನೇ ಕುಡಿತಾ ಇರೋದು. ಊಟ ಕಡಿಮೆ ಮಾಡಿ ಜ್ಯೂಸೆ, ನೀರು ಅದು ಇಂತ ಕುಡಿದು ಈ ಕಡಿಮೆ ಆಯ್ತು ಈಗ. ಇವತ್ ಪರವಾಗಿಲ್ಲ. ಸ್ವಲ್ಪ ರಾತ್ರಿ ಊಟ ಕಡಿಮೆ ಮಾಡಿ, ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ, ಏನಾಗಲ್ಲ. ಊಟನು ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ತೀನಿ, ರಾತ್ರಿ ಊಟ ಮಾಡ, ರಾತ್ರಿ ರಾಗಿ ಅಂಬ್ಲಿ ಅಷ್ಟೇ ಕುಡಿಯೋದು. ಪರವಾಗಿಲ್ಲ. ಈಗ ಪರವಾಗಿಲ್ಲ, ಈಗ 67 ಇದೀನಿ, ಹೊಟ್ಟೆ 44 ಇದೆ ಈಗ, ಹೊಟ್ಟೆ ಕಡಿಮೆ ಇದೆ ಈಗ. 67 ಬಂದಿದ್ದೀರಲ್ಲ ಈಗ? ಹೌದೌದು, ಪರವಾಗಿಲ್ಲ ಈಗ. ಲೈಟ್ ಫೀಲಿಂಗ್ ಅನಿಸ್ತಾ ಇದೆ ಬಾಡಿ, ಅನಿಸ್ತಾ ಇದೆ ಈಗ ಸ್ವಲ್ಪ ಪರವಾಗಿಲ್ಲ. ಈಗೆಲ್ಲ ಕೆಲಸ ಎಲ್ಲ ಮಾಡಕ್ಕೆ ಇದಾಗುತ್ತೆ. ಇಲ್ಲಾಂದ್ರೆ ಮೊದ್ಲೆಲ್ಲ ತುಂಬಾ ಸುಸ್ತಾಗ್ತಾ ಇತ್ತು, ಈಗ ಹೆದರಿಕೆನೇ ಇಲ್ಲ. ಈಗ ಕೆಲಸ ನಾವು ವೇಟ್ ಲಾಸ್ ಹೆಂಗ್ ಮಾಡ್ಬೇಕಂದ್ರೆ ಚೆನ್ನಾಗಿ ತಿನ್ಕೊಂಡೇ ವೇಟ್ ಲಾಸ್ ಮಾಡ್ಬೇಕು.
ಅದ್ರಲ್ಲೇ ಏನ್ ತಿನ್ಬೇಕು ಅದನ್ನ ತಿನ್ಬೇಕು, ಏನ್ ತಿನ್ಬಾರ್ದು ಅದನ್ನ ಬಿಡ್ಬೇಕು ಅಷ್ಟೇ ಅರ್ಥ ಮಾಡ್ಕೋಬೇಕು ಎಲ್ಲರೂ ಅಷ್ಟೇ. ಅದೇ ನಾನ್ ರಾತ್ರಿ ಮಾತ್ರ ಊಟ ಎಲ್ಲರೂ ಏನ್ ಮಾಡೋದಿಲ್ಲ. ಮಾಡ್ತಾರೆ, ತೂಕ ಇಳಿದೋಗ್ಲಿ ಅಂತ ಊಟ ಬಿಡೋದು, ಏನೇನೋ ಪೌಷ್ಟಿಕಾಂಶಗಳನ್ನೆಲ್ಲ ತೆಗೆದಾಕ್ಬಿಡ್ತಾರೆ ಊಟ ಬಿಡೋದ್ರಲ್ಲಿ. ಅವ್ರಿಗೆ ಅದು ಇನ್ನೂ ಸಿವಿಯರ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಆತರ ಎಲ್ಲ ವೇಟ್ ಲಾಸ್ ಮಾಡಕ್ ಹೋಗ್ಬಾರ್ದು. ಸಸ್ಟೈನೇಬಲಿ ಆಗಿ ಎಲ್ಲ ತಿನ್ಕೊಂಡು ವ್ಯಾಯಾಮ ಮಾಡ್ಕೊಂಡು ಮನಸ್ಥಿತಿನ ಸರಿಯಾಗಿ ಇಟ್ಕೊಂಡು ಮಾಡಿದ್ರೆ ತೊಂದ್ರೆ ಏನೂ ಆಗಲ್ಲ. ನಾನು ಊಟ ಮಾಡೋದಿಲ್ಲ, ಊಟ ಮಾಡ್ತೀನಿ ಅಂದ್ರೆ ರಾತ್ರಿ ಒಂದ್ ಟೈಮ್ ಮಾತ್ರ ರಾಗಿ ಅಂಬ್ಲಿ ಕುಡಿತೀನಿ. ರಾತ್ರಿ ಆದ್ರೆ ಈಗ ಒಂದ್ 7 ಗಂಟೆಗೆ ಬೇಗ ಊಟ ಮಾಡಿದ್ರೆ ಲೈಟ್ ಫುಡ್ ತಗೊಳ್ಳಿ, ತುಂಬಾ ಹೆವಿ ಎಣ್ಣೆವೆಲ್ಲ ತಗೊಳ್ಬೇಡಿ. ನಿಮ್ಗೆ ಏನಾದ್ರೂ ಇಷ್ಟ ಇದ್ರೆ ಮಧ್ಯಾಹ್ನನೇ ಎಲ್ಲ ಫಿನಿಶ್. ಮಧ್ಯಾಹ್ನ ಒಳಗಡೆ ಬೆಳಿಗ್ಗೆ ಮಧ್ಯಾಹ್ನ ಎಣ್ಣೆ ವಸ್ತೆಲ್ಲ ಈಗ ತಿನ್ನೋದು ಬಿಟ್ಟೆ ಸುಮಾರು 3 ತಿಂಗಳಾಯ್ತು. ಎಣ್ಣೆ ಅದಕ್ಕೆ ನಿಮ್ಗೆ ವೇಟ್ ಲಾಸ್ ಆಗಿದೆ. ಹೌದು.